ಫೈನಲಿ ನಮ್ಮ ಮೋದಿ ಸರ್ ಒನ್ ಆಫ್ ದ ಗ್ರೇಟೆಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಹೆಸರು ತೊಗೊಳ್ಬೇಕಾದ್ರೂ ನಾವು ಭಾಳ ಕೇರ್ಫುಲ್ಲಾಗಿ ತೊಗೋಬೇಕು. ಬಿಕಾಸ್ ದಟ್ ಈಸ್ ಬ್ರ್ಯಾಂಡ್. ಸೊ ಅದಕ್ಕೆ ಬ್ರ್ಯಾಂಡ್ ಅಂದ್ರೆ ಅದು ಅವ್ರದ್ದೊಂದು ಅವರಾನ ಬೇರೆ ಐತಿ. ಅವ್ರ ಬಗ್ಗೆ ಮಾತಾಡೋಕ್ಕಿಲ್ಲ. ಏನಂದ್ರೆ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡ್ಯಾರ. ಏನಪ್ಪ ಅಂದ್ರೆ ಇನ್ನು ಮೇಲಿಂದ ಯಾವುದೋ ಮೂವಿ ಆಗಲಿ ಏನೋ ಇರಲಿ ಅಲ್ಲೇ ಸಿಗರೇಟ್ ಪಾನ್ ಮಸಾಲ ಯೂಸ್ ಮಾಡೋಂಗಿಲ್ಲ ಅಂತಂದು ಸ್ಟೇಟ್ಮೆಂಟ್ ಕೊಟ್ಟಾರ. ಸೊ ಸ್ಟೇಟ್ಮೆಂಟ್ ಅಂತೂ ಕೊಟ್ಟಾರ, ಅನೌನ್ಸ್ಮೆಂಟು ಮಾಡ್ಯಾರ. ಬಟ್ ಅದು ಎಲ್ಲಿ ಮಟ್ಟ ಹೋಗಿ ಅದು ಫೈನಲಿ ರೀಚ್ ಆಗ್ತೈತಿ ಇಲ್ಲ ಎಲ್ಲಿ ಮಟ್ಟ ಹೋಗಿ ಅದು ಸ್ಟ್ರಿಕ್ಟ್ಲಿ ಅದಕ್ಕೊಂದು ಇದು ಸ್ಟಾಪ್ ಅಂತ ಬರ್ತೈತೆ ಅನ್ನೋದು ಗೊತ್ತಿಲ್ಲ. ಸೊ ಫೈನಲಿ ಒಂದು ಬಿಟ್ಟಾರ. ಸೊ ಪಾನ್ ಮಸಾಲ ಆ್ಯಂಡ್ ಸಿಗರೇಟ್ ಮೂವಿ ಒಳಗೆ ಯೂಸ್ ಮಾಡೋಂಗಿಲ್ಲ ಅಂತ ಭಾಳ ಖುಷಿ ಅನಿಸ್ತೈತಿ ಇಂಥವೆಲ್ಲ ಕೇಳಿದಾಗ. ಬಟ್ ಸ್ವಲ್ಪ ಜನ ಏನಂತಾರೆ ಚಾನ್ಸೇ ಇಲ್ಲ, ಅದರಿಂದ ನಂಗೆ ಗೌರ್ಮೆಂಟ್ ಏನಾಗುತ್ತೆ ಅಂತಾರೆ. ನನಗೆ ಗೊತ್ತಿಲ್ಲ ರೀ. ಸೊ ನಿಮ್ಗೇನು ಗೊತ್ತಿದ್ರೆ ನೀವು ಒಂದು ಸ್ವಲ್ಪ ಲೈಕ್ ಕಮೆಂಟ್ ಮಾಡಿ ಹೇಳ್ರಿ, ಮತ್ತು ಫಾಲೋ ಮಾಡಿರಿ ದಯವಿಟ್ಟು. ಇನ್ನೂ ಚಲೋ ವೀಡಿಯೋಸ್ ಮಾಡೋ ಅಂತೀನಿ. ನಾ ಅನ್ಕೊಂಡಿದ್ದಕ್ಕಿಂತ ಹೆಚ್ಚಿನ ನೀವು ಫಾಲೋ ಮತ್ತು ಕಮೆಂಟ್ ಮತ್ತು ಲೈಕ್ಸ್ ವ್ಯೂಸ್ ಬರೋ ಅಂಥವು ನಂಗೆ ಅದೇ ವಿಚಿತ್ರ ಆಗೈತಿ. ಜಸ್ಟ್ 2-3 ಮಂತ್ಸ್ ಒಳಗೆ ನಂದು 4K ಫಾಲೋವರ್ಸ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ಬಂದೈತಿ. ನಂದು ಟಾರ್ಗೆಟ್ ಈ ಗಣಪತಿ ಹಬ್ಬ ಬರೋವರೆಗೂ 1 ಮಿಲಿಯನ್ ಫಾಲೋವರ್ ಐತಿ. ನೋಡೋಣ, ನಿಮ್ಮ ಆಶೀರ್ವಾದ ಇದ್ದರೆ 1 ದಿನದಾಗ 2 ದಿನದಾಗ ಮಾಡ್ತೀರಿ. ಬಟ್ ನನ್ನೊಂದು ಕಷ್ಟ, ನನ್ನೊಂದು ಎಫರ್ಟ್ ಬೇಕಲ್ಲ. ಸೊ ನನ್ನ ಮಾತಾಡೋ ವೇ ಒಬ್ರಿಗೆ ಇಷ್ಟ ಆಗಿರಬೇಕು, ಇಲ್ಲ ನಾ ಮಾಡೋ ಕಂಟೆಂಟ್ ಒಬ್ರಿಗೆ ಇಷ್ಟ ಆಗಿರಬೇಕು, ಇಲ್ಲ ಫೈನಲಿ ನನ್ನ ಮೇಲೆ ಏನೋ ಒಂದು ಪಾಸಿಟಿವ್ ಆಗಿ ಏನೋ ಥಿಂಕ್ ಬಂದಾಗ ಜನಕ್ಕೆ ಡೆಫಿನೆಟ್ಲಿ 1 ಮಿಲಿಯನ್ಕಿಂತ ಹೆಚ್ಚಿಂದ ಆಶೀರ್ವಾದ ಕೊಡ್ತಾರಂತ ಅನ್ಕೊತೀನಿ. ಆದಷ್ಟು ಲಘುನ ನಾನು ಗಿಲ್ಲಿ ಸರ್ಗೂ ಭೇಟಿ ಆಗೋ ಪ್ಲ್ಯಾನ್ ಮಾಡೋ ಅಂತೀನಿ. ಸೊ ಡೆಫಿನೆಟ್ಲಿ ಭೇಟಿ ಆಗ್ತೀನಿ. ಅವ್ರಾದ್ಮೇಲೆ ಇನ್ನೊಂದು ನೆಕ್ಸ್ಟ್ ಸ್ಟೆಪ್ ಐತಿ, ಅದನ್ನು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್, ಲವ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್, ಲವ್ ಯು.